ರಾಜ್ಯದಲ್ಲಿ ಮತ್ತೆ ಹಿಜಾಬ್ ವಿಚಾರ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇದೆ. ನಿನ್ನೆ ಸಿದ್ದರಾಮಯ್ಯ ಅವರು ಕೊಟ್ಟಂತಹ ಒಂದು ಸ್ಟೇಟ್ಮೆಂಟ್ ಕಿಡಿ ಹೊತ್ತಿಸಿದಾಗೆ ಇತ್ತು. ಇವತ್ತು ನೋಡಿದ್ರೆ ಇದ್ದಕ್ಕಿದ್ದ ಹಾಗೆ ಯೂ ಟರ್ನ್ ಹೊಡೆದ್ಬಿಟ್ಟಿದ್ದಾರೆ. ನಿನ್ನೆಗೂ ಇವತ್ತಿಗೂ ಏನ್ ಚೇಂಜ್ ಆಯ್ತು ಅಥವಾ ಯಾರಿಗೆ ಯಾವ ಮೆಸೇಜ್ ಕೊಡಬೇಕಾಗಿತ್ತು ಅದನ್ನ ಕೊಡುವಲ್ಲಿ ಯಶಸ್ವಿ ಆದ್ರ ಸಿದ್ದರಾಮಯ್ಯ ಅವರು ಅನ್ನೋದು ಒಂದು ಪ್ರಶ್ನೆ. ಆದ್ರೆ ಇನ್ನೊಂದು ಕಡೆಗೆ ಕಾಂಗ್ರೆಸ್ನ ಸ್ಟ್ಯಾಂಡ್ ಹಿಜಾಬ್ ವಿಚಾರದಲ್ಲಿ ಬದಲಾಗಿದ್ಯಾ ಇಲ್ವಾ ಅನ್ನೋ ಗೊಂದಲ ಮುಂದುವರಿತಾ ಇದೆ. ಕಾರಣ ಕೆಪಿಸಿಸಿ ಅಧ್ಯಕ್ಷರೇ ಇದರ ಬಗ್ಗೆ ಮಾತುಕತೆಯನ್ನು ನಡೆಸ್ತಾ ಇಲ್ಲ. ಇನ್ನೊಂದು ಕಡೆಗೆ ಬಿಜೆಪಿಗೆ ಬ್ರಹ್ಮಾಸ್ತ್ರ ಸಿಕ್ಕಂತಾಗಿದೆ. ಬಿಜೆಪಿ ನಾಯಕರು ಸಿದ್ದರಾಮಯ್ಯ ವಿರುದ್ಧ ಮುಗಿಬಿದ್ದಿದ್ದಾರೆ. ಟೋಟಲ್ ಹಿಜಾಬ್ ಪಾಲಿಟಿಕ್ಸ್ ಬಗ್ಗೆ ಡೀಟೇಲ್ಸ್ ನೋಡ್ಕೊಂಡು ಬರೋಣ ಬನ್ನಿ. ರಾಜ್ಯ ರಾಜಕೀಯದಲ್ಲಿ ಮತ್ತೆ ಹಿಜಾಬ್ ದಂಗಲ್. ನಿನ್ನೆ ವಾಪಸ್ ಹೇಳಿಕೆ, ಇಂದು ಚಿಂತನೆ ಅಷ್ಟೇ ಎಂದ್ರು ಸಿಎಂ. ಒಂದೇ ದಿನದಲ್ಲಿ ಸಿಎಂ ಯು ಟರ್ನ್. ವಿಧಾನಸಭೆ ಚುನಾವಣೆ ವೇಳೆ ನಮ್ಮದು ಬದುಕಿನ ಜೊತೆಗೆ ಹೋರಾಟ, ಬಿಜೆಪಿ ಅವರದು ಭಾವನೆ ಜೊತೆ ಹೋರಾಟ ಅಂದಿದ್ದ ಡಿಕೆಶಿ ಕಡೆ ತನಕವೂ ಎಚ್ಚರ ತಪ್ಪಿರಲಿಲ್ಲ. ಚುನಾವಣೆ ಮುಗಿಯುವ ತನಕ ಸಾಫ್ಟ್ ಹಿಂದುತ್ವದಲ್ಲೇ ಕೆಪಿಸಿಸಿ ಅಧ್ಯಕ್ಷರ ತಂತ್ರಗಾರಿಕೆ ನಡೆದಿತ್ತು. ಹಿಜಾಬ್ ವಾಪಸ್ ಎಂಬ ಸಿಎಂ ಘೋಷಣೆ ಗೊಂದಲಕ್ಕೆ ಕಾರಣ ಆಗಿದೆ. ನಿನ್ನೆಯಷ್ಟೇ ಹಿಜಾಬ್ ನಿಷೇಧವನ್ನ ವಾಪಸ್ ಪಡೆಯುವುದಕ್ಕೆ ಹೇಳಿದೀನಿ ಅಂದಿದ್ದ ಸಿದ್ದರಾಮಯ್ಯ ಸರ್ಕಾರ ಇನ್ನೂ ತೀರ್ಮಾನ ಮಾಡಿಲ್ಲ ಅಂತ ಇವತ್ತು ನೋಡಿದ್ರೆ ಉಲ್ಟಾ ಹೊಡೆದಿದ್ದಾರೆ. ಇದರ ಜೊತೆಗೆ ಸಿಎಂ ಮಾತನ್ನ ಸಮರ್ಥನೆ ಮಾಡಿಕೊಂಡಿರುವ ಕಾನೂನು ಸಚಿವ ಎಚ್.ಕೆ. ಪಾಟೀಲ್ 2-3 ದಿನದಲ್ಲಿ ಆದೇಶ ಆಗ್ಲಿದೆ ಅಂತ ಗೊಂದಲ ಹುಟ್ಟು ಹಾಕಿದ್ದಾರೆ. ಹಿಜಾಬ್ ಅದು ವಾಪಸ್ ತಗೊಂಡ್ಬಿಡ್ತೀವಿ. ಏನ್ ಹಿಜಾಬ್ ಇಲ್ಲ, ಈಗ ಹಿಜಾಬ್ ಹಾಕೊಂಡು ಹೋಗ್ಬೋದು. ಈಗ ಗೊತ್ತಾಯ್ತಾ? ಆದೇಶ ವಾಪಸ್ ತಗೊಳ್ಳಿ ಅಂತ ಹೇಳಿದ್ದೀನಿ ನಾನು. ಈಗ ಡ್ರೆಸ್ ಹಾಕೊಳ್ಳೋದು, ಊಟ ಮಾಡೋದು ನಿಮ್ಗೆ ಸೇರಿದ್ದು. ನಾನು ಯಾಕೆ ನಿನ್ಗೆ ಅಡ್ಡಿಪಡಿಸ್ಲಿ? ಸರ್, ಈಗ ನಿನ್ನೆ ನೀವು ಹಿಜಾಬ್ ವಿಚಾರ ಮಾತಾಡಿದ್ರೆ ಈ ಶೈಕ್ಷಣಿಕ ವರ್ಷದಿಂದ ಜಾರಿ ಇನ್ನೂ ಮಾಡಿಲ್ಲ. ಅವ್ರು ಹೇಳಿದ್ರು, ಒಬ್ರು ಪ್ರಶ್ನೆ ಕೇಳಿದ ಮೇಲೆ ನಾವು ಸರ್ಕಾರ ಅದನ್ನ ವಾಪಸ್ ತಗೊಳ್ಳಿಕ್ಕೆ ಯೋಚನೆ ಮಾಡ್ತಾ ಇದ್ದೀವಿ ಅಂತ ಹೇಳಿದೆ. ಈ ಶೈಕ್ಷಣಿಕ ವರ್ಷದಿಂದ ಆಗಲ್ಲ, ಗೌರ್ಮೆಂಟ್ ಚರ್ಚೆ ಮಾಡ್ತೀವಿ. ಸನ್ಮಾನ್ಯ ಮುಖ್ಯಮಂತ್ರಿಗಳ ಹೇಳಿಕೆ ಏನಿದೆ ಅದು ನಮ್ಮ ಸರ್ಕಾರದ ಚಿಂತನೆ ಹಿನ್ನೆಲೆಯಲ್ಲಿ ಅವ್ರು ಮಾಡಿರ್ತಕ್ಕಂಥ ಹೇಳಿಕೆ. ಆದರೆ 2-3 ದಿವಸ ತಡೀರಿ, ನಿಮಗೆ ಸರ್ಕಾರದ ನಿರ್ಣಯ ಬರುತ್ತೆ, ಅದು ಎಲ್ಲವನ್ನು ಸ್ಪಷ್ಟಗೊಳಿಸುತ್ತೆ. ಬರುವ ಯಾವುದೇ ಲಕ್ಷಣಗಳು ನಾನು ಕಾಣಲೆ. ಇನ್ನು ಸಿಎಂ ಸಿದ್ದರಾಮಯ್ಯ ಹೇಳಿಕೆ ಬೆನ್ನಲ್ಲೇ ಬಿಜೆಪಿ ಮುಗಿಬಿದ್ದಿದೆ. ಹಿಂದುತ್ವ ಅಸ್ತ್ರವನ್ನ ಹಿಡಿದು ಲೋಕಸಭೆ ಸಮರಕ್ಕೆ ಇಳಿಯೋಕೆ ಸಜ್ಜಾದಂತೆ ಕಾಣ್ತಾ ಇದೆ. ಸಿದ್ದರಾಮಯ್ಯ ತುಷ್ಟೀಕರಣದ ಪರಾಕಾಷ್ಠೆ ಇದು. ಹಿಜಾಬ್ ಎಲ್ಲಾ ಕಡೆ ನಿಷೇಧ ಮಾಡಿಲ್ಲ. ಶಾಲಾ ಕಾಲೇಜುಗಳಲ್ಲಿ ಸಮವಸ್ತ್ರ ಇರುವ ಕಡೆ ನಿಷೇಧ ಆಗಿದೆ. ಹಾಗಾಗಿ ಶಾಲೆಗಳನ್ನ ಹಿಜಾಬ್ ಬೇಡ ಅಂತ ಬಿಜೆಪಿ ನಾಯಕರು ಕಿಡಿಕಾರೋದನ್ನ ಮುಂದುವರೆಸಿದ್ದಾರೆ. ಮಾಜಿ ಸಿಎಂ ಯಡಿಯೂರಪ್ಪ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಸಿದ್ದರಾಮಯ್ಯ ಹೇಳಿಕೆಯನ್ನ ಖಂಡಿಸಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಯಾವ ಹಿಜಾಬನ್ನು ರದ್ದು ಮಾಡಿ ಒಂದು ತೀರ್ಮಾನ ತಗೊಳ್ಳಕ್ಕೆ ಹೊರಟಿದ್ದಾರೋ ಇದನ್ನು ನಾನು ಖಂಡಿಸ್ತೇನೆ. ಶಾಲಾ ಮಕ್ಕಳು ಶಾಲೆಗೆ ಬಂದಾಗ ಎಲ್ಲರೂ ಸಹ ಒಂದೇ ಸಮಾನವಾದಂಥ ರೀತಿಯಲ್ಲಿ ಇರಬೇಕು, ಸಮವಸ್ತ್ರವನ್ನು ಧರಿಸಬೇಕು ಅನ್ನುವಂಥದ್ದು ಮೊದಲಿಂದ ನಡ್ಕೊಂಡು ಬಂದಿರುವಂಥ ಪದ್ಧತಿ. ಅದನ್ನು ಧಿಕ್ಕರಿಸಿ ಈ ರೀತಿ ಮಾಡೋದ್ರಿಂದ ಅಲ್ಪಸಂಖ್ಯಾತರನ್ನು ತೃಪ್ತಿಪಡಿಸೋಕ್ಕೆ ಸಾಧ್ಯ ಇಲ್ಲ. ಇದನ್ನು ಖಂಡಿಸ್ತೇನೆ. ಈಗಲಾದರೂ ಆ ಹಿಜಾಬ್ ಒಂದು ತೀರ್ಮಾನದ ಬಗ್ಗೆ ನೀವು ತಗೊಂಡಿರೋ ತೀರ್ಮಾನವನ್ನು ವಾಪಸ್ ತಗೊಳ್ಬೇಕು ಅಂತೇಳಿ ಒತ್ತಾಯವನ್ನು ಸಹ ಮಾಡ್ತೇನೆ. ಸಿದ್ದರಾಮಯ್ಯನವರು ಅವರು ಮೂರ್ಖರಲ್ಲ. ಅವರು ಯಾರು ಹಿಜಾಬ್ ಬ್ಯಾನ್ ಮಾಡಿದ್ದಾರೆ? ಎಲ್ಲಿ ಬೇಕಾದಲ್ಲ ಹಾಕೊಂಡು ತಿರುಗಲಿ. ಎಲ್ಲಿ ಡ್ರೆಸ್ ಕೋಡ್ ಇದೆ ಆ ಡ್ರೆಸ್ ಕೋಡನ್ನು ಫಾಲೋ ಮಾಡೋದು. ಈ ಡ್ರೆಸ್ ಕೋಡ್ ಫಾಲೋ ಮಾಡಲಾರ್ದೆ ನಾನು ಹೆಂಗೆ ಬೇಕಾದಂಗೆ ಇರ್ರಿ ಅಂತ ಕೊಡ್ತೀನಿ ಅಂತಂದ್ರೆ ಅರಾಜಕತೆ ಉಂಟಾಗತ್ತೆ. ಸಿದ್ದರಾಮಯ್ಯನವರು ಇದನ್ನು ಅರ್ಥ ಮಾಡ್ಕೋಬೇಕು. ಯಾವಾಗ ಕಾಂಗ್ರೆಸ್ ಪಕ್ಷಕ್ಕೆ ರಾಜ್ಯದಲ್ಲಿ ಹಿನ್ನಡೆ ಆಗ್ತದೆ, ಚುನಾವಣೆಯಲ್ಲಿ ಹಿನ್ನಡೆ ಆಗ್ತದೆ ಅಂತ ಅನ್ಸುತ್ತೋ ಅಂತ ಸಂದರ್ಭದಲ್ಲಿ ಈ ರೀತಿ ಇಂಥ ಕೆಲಸಕ್ಕೆ ಕೈ ಹಾಕ್ತಾರೆ. ರಾಜ್ಯದಲ್ಲಿ ಶಾಂತಿಯುತವಾಗಿ ಇರಬೇಕು, ಎಲ್ಲಾ ಧರ್ಮ ಎಲ್ಲ ವರ್ಗದ ಜನರು ಅಂತೇಳಿ ನಿಮ್ಗೆ ವಿಶ್ವಾಸ ಇರುವಾಗಾದ್ರೆ ಸಮವಸ್ತ್ರ ಅಂತಕ್ಕಂಥ ಉದ್ದೇಶ ಇಷ್ಟೇ ಇರ್ತಕ್ಕಂಥದ್ದು. ನಿಮ್ಮ ರೀತಿ ವಿಷಬೀಜವನ್ನು ಬಿತ್ತಕ್ಕಂಥ ಕೆಲಸ ಅಲ್ಲ. ಒಟ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ಮುಸ್ಲಿಂ ಸಮುದಾಯಕ್ಕೆ ಸಂಪತ್ತಿನ ಸಮಾನ ಹಂಚಿಕೆ, ಹಿಜಾಬ್ ವಾಪಸ್ ಎರಡೂ ಹೇಳಿಕೆಗಳ ಬಗ್ಗೆ ಕೆಪಿಸಿಸಿಯಿಂದ ಸ್ಪಷ್ಟ ನಿಲುವು ಇರದೇ ಇದ್ರೂ ಸಿಎಂ ಹೇಳಿಕೆ ಸಮರ್ಥನೆ ಮಾಡಿಕೊಳ್ಳಲೇಬೇಕಾದ ಅನಿವಾರ್ಯತೆ ಉಂಟಾಗಿದ್ದು, ಲೋಕಸಭೆ ಚುನಾವಣೆಗೆ ಕಾಂಗ್ರೆಸ್ ನಿಲುವು ಹಿಂದುತ್ವದ ವಿರುದ್ಧ ಸೆಟೆದು ನಿಲ್ಲುತ್ತಾ ಅನ್ನೋ ಪ್ರಶ್ನೆ ಹಾಗೂ ಕುತೂಹಲಕ್ಕೆ ಕಾರಣ ಆಗಿದೆ. ಪೊಲಿಟಿಕಲ್ ಬ್ಯೂರೋ, ಪಬ್ಲಿಕ್ ಟಿವಿ.